ಯಜಮಾನ್ರೆ. ಹಾ ಕಂಠಪ್ಪ, ನಮ್ದೊಂದು 100 ಬ್ಯಾಗ್ ಕಾಫಿ ಇದೆಯಲ್ಲ, ಅದನ್ನ ಬೇಗ ಚೂರಿಂಗ್ ಕಳಿಸ್ಬಿಡಿ. ಸರಿ ಯಜಮಾನ್ರೆ. ದೊಡ್ಡಪ್ಪ ಹೇಳಿ ಕಳ್ಸಿದ್ರಂತೆ? ಹಾ ಕಣಮ್ಮ. ಏನು ಈ ನಡುವೆ ಯಾವಾಗಲೂ ಯಜಮಾನ್ರ ಜೊತೆ ಬರ್ತಾ ಇರ್ತೀಯ? ಈ ವಿಚಾರ ನಿಮಗೆ ಗೊತ್ತಲ್ಲ. ಅವ್ರು ಹೀಗೆ ಮಾಡ್ತಾರೆ ಹೀಗೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿನೂ ಇರಲ್ಲ. ಇತ್ತೀಚೆಗೆ ಎಲ್ಲೋ ಹೋಗ್ತಾರೆ ಎಲ್ಲೋ ಬರ್ತಾರೆ. ಅದಕ್ಕೆ ಎಲ್ಲೆಲ್ಲೋ ಹೋಗದೆ ಇರಲಿ ಅಂತ ಕರ್ಕೊಂಡ್ಬಂದಿದ್ದೀನಿ. ನನಗೆ ಬರೋ ಸಂಬಳದಲ್ಲಿ ಅರ್ಧ ಯೂರೋ ಅಷ್ಟಿಗೆ ಖರ್ಚಾಗೋಗುತ್ತೆ. ಊಟಕ್ಕೆ ಏನು ಮಾಡೋದು, ತಿಂಡಿಗೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಾ ಇಲ್ಲ. ಹಾಂ, ಅದಕ್ಕೆ ಏನಾದರೂ ಆದಾಯ ಬರೋ ದಾರಿ ಹೇಳೋಣ ಅಂತ. ಈಗ ನನ್ನ ಒಡಂಬಡಿಕೆ ಪತ್ರದಲ್ಲಿ ನಿನಗೆ ಆ ಮನೆ ಮತ್ತು ಅದರ ಸುತ್ತಮುತ್ತಲ ಜಾಗ ಕೊಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಆದರೆ ನಿನಗೆ ಬೇಕಾಗಿರೋದು ಆದಾಯ ಬರುವಂಥ ಜಾಗ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಆ ನಾಗರವಾಡಿ ಹತ್ರ ನಮ್ಮದೊಂದು ಆ ಮೂಲೆಯಲ್ಲಿ ಒಂದು ತೋಟ ಇದೆಯಲ್ಲ. ಹೌದು ದೊಡ್ಡಪ್ಪ, ಕೇಳಿದ್ದೀನಿ, ನೋಡಿಲ್ಲ. ಯಾಕೆ? 10 ಎಕರೆ ತೋಟ ಇದೆ. ಫಲ ಕೊಡ್ತಿರೋ ಬಾಳೆ ಗಿಡ, ಅಡಿಕೆ ಮರ ಎಲ್ಲ ಇದೆ. ನೀನದನ್ನು ತಗೊಂಡ್ರೆ ವರ್ಷಕ್ಕೆ ಸಾಕಷ್ಟು ವರಮಾನ ಬರುತ್ತೆ. ಪಾಪ ನೀನು ಹೆಂಗಸು ಈ ಖಾಲಿ ಜಾಗ ಇಟ್ಕೊಂಡು ಏನು ಮಾಡ್ತೀನಿ ಹೇಳಿ? ನೀನು ಹ್ಞೂ ಅಂದರೆ ಮನೆ ಸುತ್ತಲ ಜಾಗದ ಬದಲು ಆ ತೋಟ ಕೊಡ್ತೀನಿ. ಆ ಜಾಗಕ್ಕೆ ನಾನು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊತೀನಿ. ಆ ಜಾಗ ಬೇರೆ ಅಕ್ವೈರ್ ಆಗುತ್ತೆ RMCಗೆ ಅಂತ ಮಾತಾಡ್ಕೊತಿದ್ದಾರೆ. ಅದೇನಾದರೂ ಅಕ್ವೈರ್ ಆದರೆ ಏನು ಮಹಾ ಬರುತ್ತೆ ದುಡ್ಡು? ಸರ್ಕಾರದ್ದು ಜುಜುಬಿ ದುಡ್ಡು. ಅವ್ರು ಕೊಡೋದು ಯಾವುದಕ್ಕೂ ಸಾಕಾಗೋದಿಲ್ಲ. ನೀನು ಹೆಂಗಸು ಪಾಪ ನೀನು ಯಾಕೆ ಅಕ್ವಿಸಿಷನ್ ಆಫೀಸರ್ ಹತ್ರ ಅವ್ರ ಹತ್ರ ಇವ್ರ ಹತ್ರ ಹೋಗಬೇಕು? ಅದಕ್ಕೆ ಆ ತೋಟನ ನೀನು ತೊಗೊಂಡ್ಬಿಡು, ಈ ಜಾಗನ ಕೊಟ್ಬಿಡು. ಆಗಲಿ ದೊಡ್ಡಪ್ಪ, ಯೋಚನೆ ಮಾಡಿ ಹೇಳ್ತೀನಿ. ನಮಸ್ಕಾರ ಶಂಕರ್. ನಮಸ್ಕಾರ ರಾಜಲಕ್ಷ್ಮಿ ಅವರೇ. ಏನು ಸ್ಕೂಲ್ಗೆ ಹೊರಟಿರೋ ಹಾಗಿದೆ? ಹೌದು. ಮತ್ತೆ ನಮ್ಮ ಮನೆ ಸುತ್ತ ಇರೋ ಜಾಗ ನನ್ನ ಹೆಸ್ರಿಗೆ ಬರಿತೀನಿ ಅಂತ ಹೇಳಿದ್ರಲ್ಲ, ಅದನ್ನು RMCಗೆ ಅಕ್ವೈರ್ ಮಾಡ್ತಾರಂತೆ. ನಿಮಗೆ ಕೊಟ್ಟಿರೋ ಜಾಗನೇ ಅಕ್ವೈರ್ ಮಾಡಬೇಕಂತ? ಇದೆಲ್ಲ ಕಾಮಾಕ್ಷಿ ಮಸಲತ್ತಿರಬೇಕು. ಕಾಮಾಕ್ಷಿ ಅಕ್ಕನ ಮಗ AC ಆಗಿದ್ದಾರೆ, ಅವರೇ ಅಕ್ವಿಸಿಷನ್ ಆಫೀಸರು. ಹೊಟ್ಟೆವ್ರಿಗೆ ಏನೋ ಮಾಡ್ತಿರ್ಬೇಕು. ಅಲ್ಲ, ಅದು ಬಿಟ್ಟು ಬೇರೆ ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನು ಬೇಡ ಅಂದ್ಬಿಡು ಅಂತ ನಮ್ಮ ದೊಡ್ಡಪ್ಪ ರಂಗನಾಥಯ್ಯ ಹೇಳಿದ್ರು. ಬೇರೆ ಯಾವ ಜಾಗ ಕೊಡ್ತಾರಂತೆ? ಅದೇ ನಾಗರವಾಡಿ ಹತ್ರ 10 ಎಕರೆ ಅಡಿಕೆ ತೋಟ ಇದೆಯಲ್ಲ, ಅದು ಪ್ರತಿ ವರ್ಷ ಅದರಿಂದ ನಿನ್ಗೆ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರು. ಆ ತೋಟನ? ಅಡಿಕೆ ತೋಟ ಅನ್ನೋಲ್ಲ, ಏನೂ ಅಲ್ಲ. ಅದು ಒಣಕಲ್ ಕಡ್ಡಿ. 3 ಕಾಸು ಕೂಡ ಬೆಲೆ ಬಾಳಲ್ಲ. ನಾನು ನೋಡಿದ್ದೀನಿ. ನೋಡಿ ರಾಜಲಕ್ಷ್ಮಿ, ಈ ಜಾಗನೂ ಬೇಡ, ತೋಟನೂ ಬೇಡ. ನಾನು ಹೇಳ್ದ ಕೇಳಿ. ಸುಮ್ಮನೆ ಹೋಗಿ ಕೇಸ್ ಹಾಕಿ ಹಾಗಂತ ಹೇಳಿದ್ರೆ ನೀವು ಕೇಳ್ತಾ ಇಲ್ಲ. ಅರ್ಧ ಆಸ್ತಿ ಕಿತ್ಕೊಂಡು ಬಂದುಬಿಡುತ್ತೆ ನಿಮಗೆ. ನನಗೆ ಹೆದರಿಕೆ ಆಗತ್ತೆ. ನಮಗೆ ಮೊದಲೇ ಊಟಕ್ಕೆ ಕಷ್ಟ ಅನ್ನೋ ಸ್ಥಿತಿಲಿದ್ದೀವಿ ನಾವು. ಅವ್ರು ರುದ್ರೇಗೌಡ್ರಿಗೆ ಹೇಳಿ ನನ್ನ ಕೆಲಸದಿಂದ ತೆಗೆಸಾಕ್ಬಿಟ್ರೆ, ಇಲ್ಲ ಆಸ್ತಿನೂ ಇಲ್ಲ, ಅಲ್ಲಿ ಕೆಲಸನೂ ಇಲ್ಲ, ಬೀದಿಗೆ ಬರೋ ಗತಿ ಬಂದ್ಬಿಟ್ರೆ. ನಮ್ಮಣ್ಣ ನಟರಾಜ ಓಡ್ ಹೋಗದೆ ಬದುಕಿದಿದ್ರೆ ನಮ್ಗಿಂತ ಗತಿ ಬರ್ತಿತ್ತ ಹೇಳಿ? ಅದಕ್ಕೆ ಯಾಕೆ ಕಳ್ತೀರಿ? ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ಅಂಥ ಸಮಯ ಬಂದರೆ ನಾನು ದುಡ್ಡು ಕೊಡ್ತೀನಿ. ನಾನಿರೋವಾಗ ಯಾಕೆ ಹೆದರ್ಕೋತೀರಿ? ನಾನು ಅಳ್ತಿರೋದು ಅದಕ್ಕಲ್ಲ. ಇವತ್ತು ನಮ್ಮ ಅಣ್ಣ ಇದ್ದಿದ್ರೆ ಅವನು ಹುಟ್ಟಿದಬ್ಬ. ಎಲ್ಲಿದ್ದಾನೋ ಅಥವಾ ಸತ್ತೇ ಹೋಗಿದಾನೋ. ಸ್ವಲ್ಪ ನಡೀರಿ, ಇನ್ನು ಬಂದೆ. ಸರಿ ಬಾ, ನಿಂಗೆ ಯಾವಾಗಲೂ ಇದ್ದದ್ದು.
ಜ್ಯೋತಿ, ಕಂಠಪ್ಪನಿಗೆ ಹೇಳಿ ಕಾಮಾಕ್ಷಿ ಬರಕ್ಕೆ ಹೇಳು. ಗಿಣಿ ಪಂಜರದಲ್ಲಿ ಹಾಕಿಟ್ರು. ದಾಸರ ಪದ. ಗಿಳಿಯು ಪಂಜರದೊಳಿಲ್ಲ. ಲಲಿತಮ್ಮನ ಶಾಪ ಅಂತಮ್ಮ. ಚಚೆ, ಹುಡುಗಾಟಕ್ಕೆ ಬರಬೇಕಿದ್ದಾರೆ ಅಷ್ಟೇ. ಜಗನ್ನಾಥ ಆಯ್ತು. ಈಗ ನಾನಾ? ಹಾ, ಸರಿ ಸರಿ, ಆಯ್ತು, ನಾನು ಅಲ್ಲಿಗೆ ಬರ್ತೀನಿ. ಓಕೆ. ಅಮ್ಮ ಅಮ್ಮ, ನಾನು ಟಿಂಬರ್ ಕೆಲಸದ ಮೇಲೆ ಮಂಗಳೂರಿಗೆ ಹೋಗ್ಬೇಕಾಗಿದೆ. ಬರೋದು ಒಂದು 2-3 ದಿವಸ ಆಗುತ್ತೆ. 2-3 ದಿವಸನಾ? ಹಾ. ಆನಂದ್, ಈ ಮನೇಲಿ ನಾನೊಬ್ಬಳೇ ಇರೋದಕ್ಕೆ ತುಂಬ ಭಯ ಆಗುತ್ತೆ ಕಣೋ. ಕೆಲಸದಾಳು ಚಿದಾನಂದ ಮತ್ತು ಬೇರೆ ಆಳುಗಳೆಲ್ಲ ಜಾತ್ರೆಗೆ ಅಂತ ಹೊರಟೋಗಿದ್ದಾರೆ. ನಾನು ಈ ಮನೇಲಿ ಇರೋದಕ್ಕೆ ತುಂಬ ಭಯ ಆಗುತ್ತೆ ಕಣೋ. ಒಂಟಿ ಮನೆ ಬೇರೆ. ಏನಮ್ಮ ಭಯ? ಮನೆ ಲಲಿತಮ್ಮನ ಮನೇಲಿ ದೀಪ ನೋಡಿದೆ ಕಣೋ. ಅವತ್ತಿಂದ ಏನೇನೋ ಕೆಟ್ಟ ಕನಸು ಬಿಡುತ್ತೆ. ನಿದ್ರೆನೇ ಬರೋದಿಲ್ಲ. ಹೋಗ್ಬೇಡ್ವೋ? ನಿಂದು ಬರೇ ಭ್ರಮೆ. ಬಿಸ್ನೆಸ್ ಅಂದ್ಮೇಲೆ ಹೋಗದೆ ಇರೋಕ್ಕಾಗತ್ತೇನಮ್ಮ? ನಿನ್ಗೇನು ಆಗಲ್ಲ, ಧೈರ್ಯವಾಗಿರು. ನಾನು ಬರ್ತೀನಿ. ಹೋಗದೆ ಇದ್ರೆ ಬಾಯಿಗೆ ಮಣ್ಣ ಹಾಕಿ ತಿನ್ನೋಕ್ಕಾಗತ್ತಾ? ಬರಲ್ಲ? ಕಾಶಿನಾಥ, ನೀನೇನು ಎಷ್ಟೊತ್ತಲ್ಲಿ ಯಾಕೋ ಇಲ್ಲಿಗೆ ಬಂದೆ? ಮೇಡಮ್, ಯಾರು ನಿಮ್ಗೆ ಕಾಯ್ತಾ ಇದ್ದಾರೆ? ಯಾರು? ಯಾರೋ ಗೊತ್ತಿಲ್ಲ. ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಸರಿ. ಹಾಯ್ ಜ್ಯೋತಿ. ಶರತ್, ಇದೇ ನೀನಿಲ್ಲಿ? ನಿನ್ನೋಣ ಅಂತಾನೆ ಬಂದು. ಇಷ್ಟು ದಿನ ಆಗಿತ್ತಲ್ಲ ನಿನ್ನ ನೋಡಿ. ಹಾಂ, ನಮ್ಮ ನಾಪಕ ಎಲ್ಲಿರುತ್ತೆ ಹೇಳಿ ನಿಮಗೆ? ಆ ಥರದ ಮಾತುಗಳನ್ನ ಆಡ್ಬೇಡ ಶರತ್. ಮಾತಾಡಬೇಡ ಅಂದರೆ ನಿನ್ನ ನಾಪಕ ಇಟ್ಕೊಂಡಿದ್ಯಾ? ಆಗ್ಬಾರದ್ದೆಲ್ಲ ಆಗೋಗುತ್ತಲ್ಲ, ಅದಕ್ಕೇನು ಮಾಡೋಕ್ಕಾಗತ್ತೆ ಹೇಳು? ನಿನ್ನ ಗಂಡ ಹೋಗ್ಬಿಟ್ರಂತೆ. ಸಾರಿ ಅಂತ ನಾನು ಹೇಳಲ್ಲ, ಯಾಕೆಂದರೆ ನಂಗೆ ಅಷ್ಟು ದುಃಖ ಆಗಿಲ್ಲ. ನನಗೂ ಅಷ್ಟು ದುಃಖ ಆಗಿಲ್ಲ. ನನಗೆ ಗೊತ್ತು ನೀನು ಸಾರಿ ಹೇಳಲ್ಲ ಅಂತ. ಆದರೂ
ನಿನಗ್ಯಾಕೆ ದುಃಖ ಆಗಿಲ್ಲ? ನಿನ್ನ ಗಂಡ ತಾನೆ? ಹೌದು, ಆದರೆ ಎರಡನೇ ಮದುವೆ ಅಂತ ಹೇಳಿದೆ ಸುಳ್ಳು ಹೇಳಿ ನನ್ನನ್ನು ಮದುವೆ ಆದರು. ಜೊತೆಗೆ ನನಗೆ ನಿನ್ನನ್ನು ಕಂಡ್ರೆ ಇಷ್ಟ ಆಯಿತು. ಎನಿವೆ ಲೆಟ್ಸ್ ಫಾರ್ಗೆಟ್ ಇಟ್. ಈಗ ಸತ್ತೋರ್ ಬಗ್ಗೆ ಯಾಕೆ ಮಾತು? ಐ ಆಮ್ ನಾಟ್ ವೆರಿ ಸಾರಿ ಹಿ ಡೈಡ್. ಮತ್ತೆ ಈಗ ಹೇಗೆ? ಎಲ್ಲ ಆಸ್ತಿ ನಿಂದೇನಾ? ಯಾಕೆ ಆಸ್ತಿ ವಿಚಾರಕ್ಕೆ ಬರ್ತಾ ಇದ್ದೀನಿ ನೀನು? ಸುಮ್ಮನೆ ಕೇಳಿದೆ ಅಷ್ಟೇ. ನಮ್ಮ ಮಾವ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಈಗೇನು ಮಾಡ್ತಾ ಇದೆಯಾ ನೀನು? ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಏಜೆನ್ಸಿನೂ ಇದೆ. ಇನ್ನೂ ನೀನು ನೋಡಬೇಕು ಅನ್ನಿಸ್ತು, ಬಂದು. ಶರತ್, ನೀನು ಯಾಕೆ ಮದುವೆ ಆಗಬಾರ್ದು? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಎಲ್ಲ ಹೇಗಿದೆ? ಪರವಾಗಿಲ್ಲ, ಚೆನ್ನಾಗಿದೆ. ನಾನು ಏನಾರು ಸಾಲ ಕೊಡ್ತೀಯಾ ಅಂತ ಕೇಳ ಅಂತಂದೆ. ನನ್ನ ಬದುಕಿನಲ್ಲಿ ನಡೆದ ಘಟನೆಗಳ ಸಾಲನೇ ತೀರಿಲ್ಲ, ಇನ್ನು ಹೊಸ ಸಾಲನಾ? ನಮ್ಮ ಮಾವಂದೇ ಎಲ್ಲ ಆಡಳಿತ, ನಂದೇನೂ ಇಲ್ಲ. ಬರ್ತೀನಿ, ನೀನು ನೋಡಬೇಕು ಅನಿಸ್ತು, ಅದಕ್ಕೆ ಬಂದೆ. ಮತ್ತೆ ಊರಿಗೆ ಬಂದಾಗ ಬಾಯ್. ಬಾಯ್. ಕಾಮಾಕ್ಷಿ, ನಾನು ಲಲಿತಮ್ಮ, ನಾನು ಲಲಿತಮ್ಮ. ಬೇಡ ಲಲಿತಮ್ಮ, ಬೇಡ. ನಾನು ಬರ್ತೀನಿ. ಅಮ್ಮ, ಏನಂತಮ್ಮ? ಆನಂದ, ನಂಗೆ ಯಾಕೋ ಹೆದರಿಕೆ ಆಗ್ತಾ ಇದೆ ಕಣೋ. ನಾನು ಇಲ್ಲೇ ಇದ್ದೀನಲ್ಲಮ್ಮ, ನೀ ಮಲ್ಕೋ. ನಂಗೆ ತುಂಬ ಹೆದರಿಕೆ ಆಗ್ತಾ ಇದೆ, ನಿದ್ದೆನೇ ಬರ್ತಾ ಇಲ್ಲ ಕಣೋ. ಸರಿ, ನಾಳೆ ಡಾಕ್ಟರ್ ಹತ್ರ ಹೋಗೋಣ. ಬೇಡ, ಡಾಕ್ಟ್ರು ಔಷಧಿ ಏನೂ ಬೇಡ ಕಣೋ. ಸರಿ, ನಾ ಡಾಕ್ಟ್ರನ್ನ ಇಲ್ಲಿಗೆ ಕರೆಸ್ತೀನಿ, ನೀ ಮಲ್ಕೋ. ಇದೊಂಥರ ಚಿತ್ತಭ್ರಮೆ, ಪಾಪ ಪ್ರಜ್ಞೆಯಿಂದ ಹೀಗಾಗತ್ತೆ. ಅವ್ರಿಗೆ ಏನೇನೋ ಓಡಾಡ್ದಾಗ ಕಾಣಿಸುತ್ತೆ. ಈ ದೆವ್ವ ಇದೆ ಅನ್ನೋದನ್ನ ನಾನು ನಂಬೋದಿಲ್ಲ. ಇಲ್ಲ ಡಾಕ್ಟ್ರಿ, ದೆವ್ವ ಇದೆ. ನಾನು ಮೊನ್ನೆ ನಮ್ಮನೆ ಉಯ್ಯಾಲೆ ಮೇಲೆ ದೆವ್ವ ಕೂತಿರೋದನ್ನ ನೋಡಿದೆ. ಅವತ್ತು ಆನಂದ ಊರಲ್ಲಿ ಇರಲಿಲ್ಲ. ನಮ್ಮನೆ ಗೋಡೆ ಮೇಲೆಲ್ಲ ನೆರಳು ಓಡಾಡ್ತಾ ಇರೋದನ್ನ ನೋಡಿದ್ದೀನಿ. ಲಲಿತಮ್ಮನ ಮನೇಲಿ ದೀಪ ಹಿಡ್ಕೊಂಡು ಓಡಾಡೋದನ್ನ ನೋಡಿದ್ದೀನಿ. ಅಲ್ಲಿ ಶಬ್ದ ಬರ್ತಾ ಇರುತ್ತೆ. ಅದೆಲ್ಲ ನಿಮ್ಮ ಮನಸ್ಸಿನ ಭ್ರಮೆ ಕಣಮ್ಮ. ನಿದ್ದೆ ಬರೋ ಥರ ಸೆರೆಟಿವ್ಸ್ ಬರ್ಕೊಡ್ತೀನಿ, ತಗೊಳ್ಳಿ, ಎಲ್ಲ ಸರೋಗುತ್ತೆ. ನಿದ್ದೆ ಬಂದರೆ ಲಲಿತಮ್ಮನ ದೆವ್ವ ಬಾಬಾ ಅಂತ ಕರೆದಾಗುತ್ತೆ. ನನಗೆ ನಿದ್ದೆ ಬರೋದು ಬೇಡ ಡಾಕ್ಟ್ರೆ. ಎದ್ದೇ ಇದ್ರೆ ಇವೆಲ್ಲ ಇನ್ನೂ ಜಾಸ್ತಿ ಆಗುತ್ತೆ. ನಿದ್ದೆ ಬೇಡ. ಗಿಣಿ ಹತ್ರ ಲಲಿತಮ್ಮನ ಚೀಟಿ ಬಂದಿತ್ತು. ನಾನು ಲಲಿತಮ್ಮಂಗೆ ಅನ್ಯಾಯ ಮಾಡಿಬಿಟ್ಟೆ. ನಂಗೆ ನಿದ್ದೆ ಬರೋದು ಬೇಡ ಡಾಕ್ಟ್ರೆ, ನನಗೆ ನಿದ್ದೆ ಬರೋದು ಬೇಡ. ಕಾಮಾಕ್ಷಿ, ನಾನು ಲಲಿತಮ್ಮ, ನಾನು ಲಲಿತಮ್ಮ. ಬಂದ್ಬಿಡು, ಇಲ್ಲೇ ಬಂದ್ಬಿಡು. ಬಂದ್ರೆ ನಿಂಗೆ ಕಾಡಲ್ಲ, ಹಿಂಸೆ ಕೊಡಲ್ಲ. ಕಾಮಾಕ್ಷಿ.
ಕಾಮಾಕ್ಷಿ ಕಾಮಾಕ್ಷಿ ಬಾ ಬಾ ಕಾಮಾಕ್ಷಿ ಕಾಮಾಕ್ಷಿ ಬಾ ಬಾ ನೀನನ್ನು ಸಾಯಿಸಿದೆ ನೀನನ್ನು ಸಾಯಿಸಿದೆ ನಾನು ಲಲಿತಮ್ಮ ಬಂದ್ಬಿಡು ಇಲ್ಲೇ ಬಂದ್ಬಿಡು ಬಂದ್ರೆ ನಿಂಗೆ ಕಾಡಲ್ಲ ಹಿಂಸೆ ಕೊಡಲ್ಲ ಲಲಿತಮ್ಮ ನಾನು ಬರ್ತೀನಿ ಕಾಮಾಕ್ಷಿ ನಾನು ಲಲಿತಮ್ಮ ನಾನು ಲಲಿತಮ್ಮ ಬಂದ್ಬಿಡು ಇಲ್ಲೇ ಬಂದ್ಬಿಡು ಬರ್ತಾ ಇದ್ದೀನಿ